ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಜನಗೂಡು ರೆಸಿಪೀಸ್ ಚಾನಲ್ನಲ್ಲಿ ಇವತ್ತು ದಾಲ್ ಪಾಲಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ದಾಲ್ ಪಾಲಕ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ. ಹೆಸರು ಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈರುಳ್ಳಿ 1, ಟೊಮೊಟೊ 2. ಟೊಮೊಟೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಇದಕ್ಕೆ ಹುಣಸೆ ರಸ ಬಳಸ್ತಾ ಇಲ್ಲ. ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಣ್ಣೆ, ಧನಿಯಾ ಪುಡಿ, ಗರಂ ಮಸಾಲ, ಚಿಟಕೆ ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು ಇಷ್ಟನ್ನು ಕೂಡ ದಾಲ್ ಪಾಲಕ್ ಮಾಡೋದಕ್ಕೆ ನಾನು ಬಳಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ತೊಳೆದಿಟ್ಟಂತಹ ಬೇಳೆ ಮತ್ತು ಹೆಸರು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಚಿಟಕೆ ಅರಿಶಿನ, ಸ್ವಲ್ಪ ಎಣ್ಣೆ, ನೀರು, ಈರುಳ್ಳಿ, ಟೊಮ್ಯಾಟೊ, ಪಾಲಕ್ ಸೊಪ್ಪು ಇಷ್ಟನ್ನು ಕೂಡ ಕುಕ್ಕರ್ಗೆ ಸೇರಿಸ್ಕೊಂಡು ಬೇಯಿಸ್ಕೊಂಡು ಬರೋಣ. ಇವಾಗ ಬೇಳೆ ಪಾಲಕ್ ಸೊಪ್ಪಿನ ಮಿಶ್ರಣ ಚೆನ್ನಾಗಿ ಬೆಂದ್ಕೊಂಡಿದೆ. ಒಳ್ಳೆ ರೀತಿಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಜೀರಿಗೆ, ಒಣಮೆಣಸು, ಇದಕ್ಕೆ ನಾನು ಸಾಸಿವೆ ಸೇರಿಸ್ಕೊತಾ ಇಲ್ಲ. ಸಾಸಿವೆ ಹಾಕಿದ್ರೆ ನಾರ್ಮಲ್ ಟೇಸ್ಟ್ ಕೊಡುತ್ತೆ, ಸಾಸಿವೆ ಸೇರಿಸ್ಕೊಳ್ದೇ ಇದ್ರೇ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನಾನು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕ್ತಾ ಇರೋದ್ರಿಂದ ನಾನು ಹಿಂಗನ್ನು ಸೇರಿಸ್ಕೊತಾ ಇಲ್ಲ. ನೀವು ಬೇಕಿದ್ರೆ ಹಿಂಗನ್ನು ಕೂಡ ಸೇರಿಸ್ಕೋಬೋದು. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿದ ನಂತರ ಬೇಯಿಸಿ ಇಟ್ಟಿಕೊಂಡಿದ್ದಂತಹ ದಾಲ್ ಮಿಶ್ರಣ, ಪಾಲಕ್ ಸೊಪ್ಪಿನ ದಾಲ್ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ 1 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಅಚ್ಚ ಖಾರದ ಪುಡಿ 2 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿಕೊಂಡು ನಿಮಗೆ ಏನು ಬೇಕು ನಿಮ್ಮ ರುಚಿಗೆ ತಕ್ಕಂತೆ ಅದನ್ನು ಸೇರಿಸ್ಕೋಬೋದು, ಉಪ್ಪು ಖಾರ ಎಲ್ಲವನ್ನು. ಕೊನೆ ಹಂತದಲ್ಲಿ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ರೆಸ್ಟೋರೆಂಟ್ಗಳಲ್ಲಿ ಜಾಸ್ತಿ ಬೆಣ್ಣೆನೇ ಬಳಸೋದು ಈ ದಾಲ್ ಗ್ರೇವಿಗಳಿಗೆಲ್ಲ, ಅದರಿಂದನೇ ಅದು ಒಳ್ಳೆ ಟೇಸ್ಟ್ ಕೊಡೋದು. ಸ್ಟವ್ ಆಫ್ ಮಾಡೋ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ದಾಲ್ ಪಾಲಕ್ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ, ರೋಟಿ ಜೊತೆ, ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆವಾಗ ನಮಗೂ ಇನ್ನೂ ಹೆಚ್ಚು ಅಡುಗೆ ಮಾಡೋದಕ್ಕೆ ಖುಷಿಯಾಗುತ್ತೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ ಇವತ್ತು. ಚಪಾತಿಗೆ ಕಪ್ಪು ಎಳ್ಳು ಹಾಕಿದ್ದೀನಿ. ಈಗ ವಿಂಟರ್ ಸೀಸನ್ ಆದ್ದರಿಂದ ನಾನು ಸ್ವಲ್ಪ ಎಳ್ಳನ್ನು ಎಲ್ಲ ಅಡುಗೆಗಳಿಗೂ ಬಳಸ್ತಾ ಇರ್ತೀನಿ. ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಿತ್ರಾನ್ನ, ಚಪಾತಿ ಎಲ್ಲದಕ್ಕೂ ಕೂಡ ನಾನು ಎಳ್ಳನ್ನು ಬಳಸ್ತಾ ಇರ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ ಚಪಾತಿ ದಾಲ್ ಪಾಲಕ್ ರೆಡಿಯಾಗಿದೆ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.